ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಪ್ರಹ್ಲಾದ ಮಹಾರಾಜನು ಬೋಧಿಸಿರುವಂತಹ ನವವಿಧ ಭಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನವವಿಧ ಭಕ್ತಿಯಲ್ಲಿ ಮೂರನೆಯದ್ದು ಸ್ಮರಣಂ. ಶ್ರವಣ ಕೀರ್ತನೆಗಳ ಪ್ರಕ್ರಿಯೆಗಳನ್ನು ನಿಯತವಾಗಿ ಆಚರಿಸಿ ಹೃದಯದ ಕೇಂದ್ರವು ಪರಿಶುದ್ಧಿಯನ್ನು ಪಡೆದ ಮೇಲೆ ಸ್ಮರಣವನ್ನು ಆಚರಿಸಬೇಕೆಂದು ಸೂಚಿಸಲಾಗಿದೆ. ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾಂ ಅಕುತೋ ಭಯಂ ಯೋಗಿನಾಂ ನೃಪ ನಿರ್ಣೀತಂ ಹರೇರ್ ನಾಮಾನುಕೀರ್ತನಂ. ಎಲ್ಲ ಲೌಕಿಕ ಸಂಬಂಧಗಳನ್ನು ತೊರೆದಿರುವ ಮಹಾಯೋಗಿಗಳಿಗೂ ಎಲ್ಲ ಲೌಕಿಕ ಸುಖಾನುಭವವನ್ನು ಇಚ್ಛಿಸುವವರಿಗೂ ಲೋಕೋತ್ತರ ಜ್ಞಾನದ ಬಲದಿಂದ ಸ್ವಯಂ ತೃಪ್ತರಾಗಿರುವವರಿಗೂ ಭಗವಂತನ ಪವಿತ್ರ ನಾಮದ ಸತತ ಸಂಕೀರ್ತನವನ್ನು ಸೂಚಿಸಲಾಗಿದೆ. ದೇವೋತ್ತಮ ಪರಮಪುರುಷನೊಡನೆ ಇರುವ ವಿಭಿನ್ನ ಸಂಬಂಧಗಳಿಗೆ ಅನುಗುಣವಾಗಿ ನಾಮ ಸಂಕೀರ್ತನೆಯಲ್ಲಿಯೂ ವೈವಿಧ್ಯವಿದೆ. ಹೀಗೆ ವಿಭಿನ್ನ ಸಂಬಂಧಗಳು ಮತ್ತು ರಸಗಳಿಗೆ ಅನುಗುಣವಾಗಿ 5 ವಿಧವಾದ ಸ್ಮರಣೆ ಇದೆ. ಭಗವಂತನ ಯಾವುದಾದರೊಂದು ನಿರ್ದಿಷ್ಟ ರೂಪದ ಅರ್ಚನೆಯೊಳಗೆ ಅನುಸಂಧಾನವನ್ನು ನಡೆಸುವುದು, ಮನಸ್ಸನ್ನು ಒಂದು ವಿಷಯದ ಮೇಲೆ ಏಕಾಗ್ರವಾಗಿ ಕೇಂದ್ರೀಕರಿಸಿ ಚಿಂತನೆ, ಭಾವನೆ, ಸಂಕಲ್ಪ ಎಂಬ ಮನೋವೃತ್ತಿಗಳನ್ನು ಇತರ ಎಲ್ಲ ವಿಷಯಗಳಿಂದ ಹಿಂದಕ್ಕೆ ಸೆಳೆದುಕೊಳ್ಳುವುದು, ಭಗವಂತನ ಒಂದು ರೂಪದ ಮೇಲೆ ಏಕಾಗ್ರತೆಯನ್ನು ಸಾಧಿಸುವುದು, ಭಗವಂತನ ರೂಪದ ಮೇಲೆ ಮನಸ್ಸನ್ನು ಸತತವಾಗಿ ಕೇಂದ್ರೀಕರಿಸುವುದು, ಒಂದು ನಿರ್ದಿಷ್ಟ ರೂಪದ ಮೇಲೆ ಏಕಾಗ್ರತೆಗಾಗಿ ಇಚ್ಛೆಯನ್ನು ಜಾಗೃತಗೊಳಿಸುವುದು. ಭಗವಂತನ ನಿರ್ದಿಷ್ಟ ಲೀಲೆಗಳ ಮೇಲೆ ಮಾನಸಿಕ ಏಕಾಗ್ರತೆಯು ಸ್ಮರಣೆಯೆಂದು ಕರೆಸಿಕೊಳ್ಳುತ್ತದೆ. ಆದ್ದರಿಂದ ವ್ಯಕ್ತಿಯ ಸಂಬಂಧದ ವಿವರಗಳ ಆಧಾರದ ಮೇಲೆ 5 ಬೇರೆ ಬೇರೆ ರೀತಿಗಳಲ್ಲಿ ಸಮಾಧಿಯು ಸಾಧ್ಯವಾಗಬಲ್ಲದು. ವಿಶೇಷವಾಗಿ ಶಾಂತರಸದಲ್ಲಿ ಭಕ್ತರ ತನ್ಮತೆಯನ್ನು ಮಾನಸಿಕ ಏಕಾಗ್ರತೆ ಎಂದು ಕರೆಯುತ್ತಾರೆ. ನವವಿಧ ಭಕ್ತಿಯಲ್ಲಿ 4ನೆಯದು ಪಾದಸೇವನಂ. ಆಯಾ ವ್ಯಕ್ತಿಯ ಅಭಿರುಚಿ, ಶಕ್ತಿ, ಶ್ರವಣ, ಸಂಕೀರ್ತನ ಇವುಗಳಿಗೆ ಅನುಗುಣವಾಗಿ ಪಾದಸೇವನೆಯನ್ನು ಆಚರಿಸಬಹುದು. ಭಗವಂತನ ಪಾದಾರವಿಂದಗಳನ್ನು ಸತತವಾಗಿ ಯೋಚಿಸುವಾಗ ಸ್ಮರಣದಲ್ಲಿ ಪರಿಪೂರ್ಣತೆ ಸಿದ್ಧಿಸುತ್ತದೆ. ಭಗವಂತನ ಪಾದಾರವಿಂದಗಳ ಚಿಂತನೆಯಲ್ಲಿ ತೀವ್ರವಾಗಿ ಮಗ್ನನಾಗಿರುವುದು ಪಾದಸೇವನೆ ಎನ್ನಿಸುತ್ತದೆ. ಪಾದಸೇವನೆಯ ಪ್ರಕ್ರಿಯೆಯಲ್ಲಿ ವ್ಯಕ್ತಿ ವಿಶೇಷವಾಗಿ ಮಗ್ನನಾಗಿದ್ದಾಗ ಈ ಪ್ರಕ್ರಿಯೆ ಇತರ ಪ್ರಕ್ರಿಯೆಗಳನ್ನು ಕ್ರಮಶಃ ಒಳಗೊಳ್ಳುತ್ತದೆ. ಅವು ಯಾವುವೆಂದರೆ ಭಗವಂತನ ರೂಪದ ದರ್ಶನ, ಭಗವಂತನ ಆಕಾರದ ಸ್ಪರ್ಶನ, ಭಗವಂತನ ವಿಗ್ರಹದ ಅಥವಾ ಆಲಯದ ಪ್ರದಕ್ಷಿಣ, ಜಗನ್ನಾಥಪುರಿ, ದ್ವಾರಕಾ, ಮಥುರಾ ಮುಂತಾದ ಪ್ರದೇಶಗಳಿಗೆ ಭಗವಂತನ ರೂಪದ ದರ್ಶನಕ್ಕಾಗಿ ಯಾತ್ರೆ ಮತ್ತು ಗಂಗಾ ಯಮುನಾ ನದಿಗಳಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮತ್ತು ಪರಿಶುದ್ಧ ವೈಷ್ಣವನ ಸೇವೆ ಇವು ತದೀಯ ಉಪಾಸನಂ ಎಂದು ಖ್ಯಾತವಾಗಿವೆ. ಇದು ಪಾದಸೇವನೆಯೇ. ಇಲ್ಲಿ ತದೀಯ ಎಂಬ ಪದಕ್ಕೆ ಭಗವತ್ ಸಂಬಂಧಿ ಎಂದು ಅರ್ಥ. ವೈಷ್ಣವ, ತುಳಸಿ, ಗಂಗೆ ಮತ್ತು ಯಮುನೆಯರ ಸೇವೆಯು ಪಾದಸೇವನೆಯಲ್ಲಿ ಸೇರಿಕೊಂಡಿದೆ. ಪಾದಸೇವನೆಯ ಈ ಎಲ್ಲ ಪ್ರಕ್ರಿಯೆಗಳು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಬೇಗನೆ ಮುಂದುವರಿಯಲು ನೆರವನ್ನು ನೀಡುತ್ತವೆ. ನವವಿಧ ಭಕ್ತಿಯಲ್ಲಿ 5ನೆಯದು ಅರ್ಚನಂ. ಪಾದಸೇವನೆಯ ನಂತರ ಅರ್ಚನಾ ಅಥವಾ ದೇವರ ಪೂಜೆಯು ಬರುತ್ತದೆ. ಅರ್ಚನದ ಪ್ರಕ್ರಿಯೆಯಲ್ಲಿ ಆಸಕ್ತಿ ಇದ್ದರೆ ಸದ್ಗುರುವಿನ ಆಶ್ರಯವನ್ನು ಪಡೆದುಕೊಂಡು ಅವರಿಂದ ಅರ್ಚನದ ಪ್ರಕ್ರಿಯೆಯನ್ನು ಕಲಿಯಬೇಕು. ಅರ್ಚನದ ಬಗೆಗೆ ಅನೇಕ ಗ್ರಂಥಗಳಿವೆ. ವಿಶೇಷವಾಗಿ ನೋಡುವುದಾದರೆ ನಾರದ ಪಂಚರಾತ್ರವಿದೆ. ಈ ಯುಗದಲ್ಲಿ ಅರ್ಚನಕ್ಕೆ ಎಂದರೆ ಭಗವಂತನ ಪೂಜೆಗೆ ಪಂಚರಾತ್ರವನ್ನು ವಿಶೇಷವಾಗಿ ಸೂಚಿಸಲಾಗಿದೆ. ಅರ್ಚನದ 2 ಸಂಪ್ರದಾಯಗಳಿವೆ, ಭಾಗವತ ಸಂಪ್ರದಾಯ ಹಾಗೂ ಪಾಂಚರಾತ್ರಿಕ ಸಂಪ್ರದಾಯ. ಶ್ರೀಮದ್ ಭಾಗವತದಲ್ಲಿ ಪಾಂಚರಾತ್ರಿಕ ಪೂಜೆಯನ್ನು ಸೂಚಿಸಲಾಗಿಲ್ಲ, ಏಕೆಂದರೆ ಈ ಕಲಿಯುಗದಲ್ಲಿ ಭಗವಂತನ ಪೂಜೆ ಇಲ್ಲದೆಯೂ ಕೇವಲ ಶ್ರವಣ, ಸಂಕೀರ್ತನ, ಸ್ಮರಣ, ಭಗವತ್ ಪಾದಸೇವನೆಗಳಿಂದಲೇ ಪ್ರತಿಯೊಂದನ್ನು ಪರಿಪೂರ್ಣವಾಗಿ ಆಚರಿಸಬಹುದು. ರೂಪಗೋಸ್ವಾಮಿಯವರು ಹೇಳುವಂತೆ, ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿದಭವತ್ ವೈಯಾಸಕಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಘ್ರಿ ಭಜನೆ ಲಕ್ಷ್ಮೀ ಪೃಥು ಪೂಜನೆ ಅಕ್ರೂರಸ್ತಭಿವಂದನೆ ಕಪಿಪತಿರ್ದಾಸ್ಯೇಥ ಸಖ್ಯೇರ್ಜುನ ಸರ್ವಸ್ಯಾತ್ಮನಿವೇದನೆ ಬಲಿರಭೂತ್ ಕೃಷ್ಣಾಪ್ತಿರೇಷಾಂ ಪರಂ. ಪರೀಕ್ಷಿತ ಮಹಾರಾಜನು ಶ್ರವಣದಿಂದಲೂ, ಶುಕಮುನಿಗಳು ಕೇವಲ ಸಂಕೀರ್ತನದಿಂದಲೂ ಮೋಕ್ಷವನ್ನು ಗಳಿಸಿದರು. ಪ್ರಹ್ಲಾದ ಮಹಾರಾಜನಿಗೆ ಭಗವತ್ ಸ್ಮರಣದಿಂದಲೇ ಮೋಕ್ಷ ಸಿಕ್ಕಿತು. ಭಗವಂತನ ಪಾದಪದ್ಮಗಳ ಪೂಜೆಯಿಂದಲೇ ಲಕ್ಷ್ಮಿಯು ಪರಿಪೂರ್ಣತೆಯನ್ನು ಪಡೆದಳು. ಭಗವದ್ ವಿಗ್ರಹದ ಅರ್ಚನೆಯಿಂದ ಪೃಥು ಮಹಾರಾಜನು ಮೋಕ್ಷವನ್ನು ಹೊಂದಿದನು. ಅಭಿವಂದನೆಯ ಅರ್ಪಣೆಯಿಂದಲೇ ಅಕ್ರೂರನು ಮೋಕ್ಷಕ್ಕೆ ಪಾತ್ರನಾದನು. ದಾಸ್ಯವನ್ನು ನಿರ್ವಹಿಸಿ ಹನುಮಂತನು, ಸಖ್ಯದಿಂದ ಅರ್ಜುನನು,
ಸರ್ವಸ್ವ ಸಮರ್ಪಣೆಯಿಂದ ಬಲಿ ಮಹಾರಾಜನು ಮೋಕ್ಷವನ್ನು ಪಡೆದರು. ಈ ಎಲ್ಲ ಭಕ್ತರು ಒಂದು ನಿರ್ದಿಷ್ಟ ಪ್ರಕ್ರಿಯೆಗೆ ಅನುಗುಣವಾಗಿ ಭಗವಂತನ ಸೇವೆಯನ್ನು ಮಾಡಿದರು. ಅವರಲ್ಲಿ ಪ್ರತಿಯೊಬ್ಬರೂ ಮೋಕ್ಷವನ್ನು ಗಳಿಸಿ ಭಗವದ್ಧಾಮಕ್ಕೆ ಹಿಂದಿರುಗಲು ಅರ್ಹರಾದರು. ಇದನ್ನು ಶ್ರೀಮದ್ ಭಾಗವತದಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ದೀಕ್ಷೆಯನ್ನು ಪಡೆದ ಭಕ್ತರು ದೇವಾಲಯದಲ್ಲಿ ಭಗವದ್ವಿಗ್ರಹವನ್ನು ಪೂಜಿಸುವುದರಲ್ಲಿ ನಾರದ ಪಂಚರಾತ್ರದ ತತ್ವಗಳನ್ನು ಅನುಸರಿಸಬೇಕೆಂದು ಸೂಚಿಸಲಾಗಿದೆ. ಭೌತಿಕ ಸಂಪತ್ತಿನಲ್ಲಿ ಶ್ರೀಮಂತರಾಗಿರುವ ಗೃಹಸ್ಥರಿಗೆ ವಿಶೇಷವಾಗಿ ಭಗವದ್ವಿಗ್ರಹದ ಅರ್ಚನೆಯನ್ನು ಸೂಚಿಸಲಾಗಿದೆ. ಯಾವ ಶ್ರೀಮಂತ ಗೃಹಸ್ಥನು ತನ್ನ ಕಷ್ಟದಿಂದ ಅರ್ಜಿತವಾದ ಧನವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದಿಲ್ಲವೋ ಅವನನ್ನು ಜಿಪುಣ ಎಂದು ಕರೆಯುತ್ತಾರೆ. ಶ್ರೀಮಂತನಾದ ಗೃಹಸ್ಥನು ಭಗವಂತನ ವಿಗ್ರಹದ ಅರ್ಚನೆಗಾಗಿ ವೈಭವೋಪೇತವಾದ ಅಲಂಕರಣ ಸಾಮಗ್ರಿಯನ್ನು ಒಟ್ಟುಗೂಡಿಸಬಲ್ಲನು. ಭಗವಂತನ ಆರಾಧನೆಯನ್ನು ಶ್ರವಣ ಸಂಕೀರ್ತನೆಗಳ ಜೊತೆಯಲ್ಲಿ ಮುಂದುವರಿಸಬೇಕು. ಆದ್ದರಿಂದಲೇ ಪ್ರತಿಯೊಂದು ಮಂತ್ರದ ಮೊದಲಿನಲ್ಲಿ ನಮಃ ಎಂಬ ಪದವಿದೆ. ಎಲ್ಲ ಮಂತ್ರಗಳಲ್ಲೂ ವಿಶಿಷ್ಟ ಸಾಮರ್ಥ್ಯವಿದೆ. ಭಗವಂತನ ಪೂಜೆಯ ಪ್ರಕ್ರಿಯೆಯಲ್ಲಿ ಕೆಲವು ವೇಳೆ ಭಕ್ತನು ತನ್ನ ಮನಸ್ಸಿನಲ್ಲೇ ಭಗವಂತನ ಪೂಜೆಯನ್ನು ಮಾಡಬೇಕೆಂದು ವಿಧಿಸಲಾಗಿದೆ. ಪದ್ಮಪುರಾಣದ ಉತ್ತರಖಂಡದಲ್ಲಿ ಎಲ್ಲ ಜನರು ಸಾಮಾನ್ಯವಾಗಿ ಮನಸ್ಸಿನಲ್ಲೇ ಪೂಜೆ ಮಾಡಬಹುದು ಎಂದು ಹೇಳಲಾಗಿದೆ. ಮನೆಯೇ ಇಲ್ಲದ ಸನ್ಯಾಸಿಗೆ ಮನಸ್ಸಿನಲ್ಲೇ ಭಗವಂತನ ಪೂಜೆಯನ್ನು ಮಾಡಬೇಕೆಂದು ಸೂಚಿಸಲಾಗಿದೆ. ಮನಸ್ಸಿನಲ್ಲೇ ಮಾಡುವ ಭಗವಂತನ ಪೂಜೆಯನ್ನು ಮಾನಸ ಪೂಜಾ ಎಂದು ಕರೆಯುತ್ತಾರೆ. ಈ ವಿಧಾನದಿಂದ ವ್ಯಕ್ತಿಯು 4 ವಿಧವಾದ ದುಃಖಗಳಿಂದ ಮುಕ್ತನಾಗಬಹುದು. ಬಹಳ ಹಿಂದೆ ಪ್ರತಿಷ್ಠಾನಪುರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನು ನಿಷ್ಪಾಪಿಯಾಗಿದ್ದನು. ಆತನಲ್ಲಿ ಭೌತಿಕ ಶ್ರೀಮಂತಿಕೆ ಇರಲಿಲ್ಲ. ಒಂದು ದಿನ ಆ ಬ್ರಾಹ್ಮಣನು ಸಭೆಯಲ್ಲಿ ದೇವಾಲಯದಲ್ಲಿ ಭಗವಂತನ ವಿಗ್ರಹದ ಆರಾಧನೆಯನ್ನು ಮಾಡುವ ಬಗೆಗೆ ಒಂದು ಉಪನ್ಯಾಸವನ್ನು ಕೇಳಿದನು. ಮನಸ್ಸಿನಿಂದಲೇ ಭಗವಂತನನ್ನು ಪೂಜಿಸಬಹುದು ಎಂದು ಆ ಸಭೆಯಲ್ಲಿ ಹೇಳುತ್ತಿದ್ದುದನ್ನು ಅವನು ಕೇಳಿಸಿಕೊಂಡನು. ಈ ಘಟನೆಯ ನಂತರ ಆ ಬ್ರಾಹ್ಮಣನು ಗೋದಾವರಿ ನದಿಯಲ್ಲಿ ಮಿಂದು ಮಾನಸಿಕವಾಗಿ ಭಗವಂತನನ್ನು ಪೂಜಿಸಲಾರಂಭಿಸಿದನು. ತನ್ನ ಮನಸ್ಸಿನಲ್ಲೇ ಅವನು ದೇವಾಲಯವನ್ನು ತೊಳೆದು ತನ್ನ ಕಲ್ಪನೆಯಲ್ಲೇ ಚಿನ್ನದ ಮತ್ತು ಬೆಳ್ಳಿಯ ಕೊಡಗಳಲ್ಲಿ ಎಲ್ಲ ಪವಿತ್ರ ನದಿಗಳ ನೀರನ್ನು ತರುತ್ತಿದ್ದನು. ಎಲ್ಲ ವಿಧವಾದ ಬೆಲೆಬಾಳುವ ಅಲಂಕಾರ ಸಾಮಗ್ರಿಯನ್ನು ಸಂಗ್ರಹಿಸಿ ಅವನು ದೇವರನ್ನು ಬಹಳ ವೈಭವೋಪೇತವಾಗಿ ಅಭಿಷೇಕದಿಂದ ಅಲಂಕರಿಸಿ ಆರತಿಯವರೆಗೆ ಎಲ್ಲ ವಿಧಿಗಳಿಂದ ಪೂಜಿಸುತ್ತಿದ್ದನು. ಈ ರೀತಿ ಅವನಿಗೆ ಬಹಳ ಸಂತೋಷವಾಗುತ್ತಿತ್ತು. ಹೀಗೆ ಅನೇಕ ವರ್ಷಗಳು ಕಳೆದ ಮೇಲೆ ಒಂದು ದಿನ ಅವನು ಮನಸ್ಸಿನಲ್ಲೇ ಭಗವಂತನ ಪೂಜೆಗಾಗಿ ತುಪ್ಪದಿಂದ ರುಚಿಯಾದ ಪಾಯಸವನ್ನಿಟ್ಟು ಭಗವಂತನಿಗೆ ಅರ್ಪಿಸಿದನು. ಆ ಪಾಯಸ ಇನ್ನೂ ತುಂಬಾ ಬಿಸಿಯಾಗಿರಬಹುದು ಎಂಬ ಭಾವನೆಯಿಂದ ಅದನ್ನು ಪರೀಕ್ಷಿಸಲು ಅವನು ಬೆರಳಿನಿಂದ ಮುಟ್ಟಿ ನೋಡಿದನು. ಕೂಡಲೇ ಅವನ ಬೆರಳು ಆ ಬಿಸಿ ಪಾಯಸದಲ್ಲಿ ಸುಟ್ಟು ಹೋದುದು ಅವನ ಅನುಭವಕ್ಕೆ ಬಂದು ಅವನು ಅಳಲಾರಂಭಿಸಿದನು. ಬ್ರಾಹ್ಮಣನು ನೋವಿನಿಂದ ನರಳುತ್ತಿದ್ದಾಗ ವೈಕುಂಠದಲ್ಲಿ ಭಗವಾನ್ ವಿಷ್ಣುವಿಗೆ ನಗು ಬಂತು. ಭಗವಂತನು ನಗುತ್ತಿರುವುದೇಕೆ ಎಂದು ಲಕ್ಷ್ಮೀದೇವಿಯು ಪ್ರಶ್ನಿಸಿದಳು. ಆಗ ಭಗವಂತನು ಆ ಬ್ರಾಹ್ಮಣನನ್ನು ವೈಕುಂಠಕ್ಕೆ ಕರೆತರುವಂತೆ ತನ್ನ ಅನುಚರರಿಗೆ ಆಜ್ಞಾಪಿಸಿದನು. ಹೀಗೆ ಆ ಬ್ರಾಹ್ಮಣನು ಸಾಮೀಪ್ಯ ಮುಕ್ತಿಯನ್ನು ಪಡೆದನು. ಅಂದರೆ ಅವನು ದೇವೋತ್ತಮ ಪರಮಪುರುಷನ ಬಳಿ ವಾಸಿಸುವ ಭಾಗ್ಯವನ್ನು ಪಡೆದನು. ನವವಿಧ ಭಕ್ತಿಯಲ್ಲಿ 6ನೆಯದು ವಂದನಂ. ಪ್ರಾರ್ಥನೆ ಅಥವಾ ವಂದನೆ ಭಗವಂತನ ಆರಾಧನೆಯ ಒಂದು ಭಾಗವೇ ಆದರೂ ಕೂಡ ಅದನ್ನು ಶ್ರವಣ ಸಂಕೀರ್ತನ ಮುಂತಾದ ಉಳಿದ ಅಂಶಗಳಂತೆ ಬೇರೆಯಾಗಿ ಪರಿಗಣಿಸಬಹುದು. ಆದ್ದರಿಂದ ಅದರ ಬಗೆಗೆ ಇಲ್ಲಿ ಪ್ರತ್ಯೇಕವಾಗಿ ವರ್ಣಿಸಲಾಗಿದೆ. ಭಗವಂತನಲ್ಲಿ ಅಪರಿಮಿತವಾದ ಲೋಕೋತ್ತರ ಗುಣಗಳು ಸಿರಿವಂತಿಕೆಗಳು ಇವೆ. ವಿವಿಧ ಕಾರ್ಯಗಳಲ್ಲಿ ಭಗವಂತನ ಗುಣಗಳಿಂದ ಪ್ರಭಾವಿತನಾದಂತೆ ಭಾವಿಸುವವನು ಭಗವಂತನಿಗೆ ವಂದನೆಗಳನ್ನು ಸಲ್ಲಿಸುತ್ತಾನೆ. ಹೀಗೆ ಅವನು ಸಫಲನಾಗುತ್ತಾನೆ. ನವವಿಧ ಭಕ್ತಿಯಲ್ಲಿ 7ನೆಯದ್ದು ದಾಸ್ಯಂ. ಭಗವಂತನಿಗೆ ಸೇವಕನಂತೆ ಸಹಾಯಕನಾಗುವ ಬಗೆಗೆ ಈ ಮುಂದಿನ ಪ್ರತಿಪಾದನೆ ಇದೆ. ಅನೇಕಾನೇಕ ಸಹಸ್ರ ಜನ್ಮಗಳ ಅನಂತರ ತಾನು ಕೃಷ್ಣನ ಶಾಶ್ವತ ದಾಸ ಎಂಬ ಅರಿವು ವ್ಯಕ್ತಿಗೆ ಬಂದಾಗ ಅವನು ಇತರರನ್ನು ಈ ವಿಶ್ವದಿಂದ ಮುಕ್ತಗೊಳಿಸಬಲ್ಲನು. ತಾನು ಭಗವಂತನ ಶಾಶ್ವತ ಸೇವಕ ಎಂದು ಕೇವಲ ಸತತ ಚಿಂತನೆಯಿಂದಲೇ ಅವನು ಭಕ್ತಿ ಸೇವೆಯ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಆಚರಿಸದಿದ್ದರೂ ಕೂಡ ಪೂರ್ಣ ಸಾಫಲ್ಯವನ್ನು ಪಡೆಯಬಹುದು. ಏಕೆಂದರೆ ಕೇವಲ ಈ ದಾಸ್ಯ ಭಾವನೆಯಿಂದಲೇ ಭಕ್ತಿ ಸೇವೆಯ ಎಲ್ಲ 9 ಪ್ರಕ್ರಿಯೆಗಳನ್ನು ಅನುಷ್ಠಾನಕ್ಕೆ ತರಬಹುದು. ನವವಿಧ ಭಕ್ತಿಯಲ್ಲಿ 8ನೆಯದು ಸಖ್ಯಂ. ಸಖನಾಗಿ ಭಗವಂತನನ್ನು ಆರಾಧಿಸುವ ಬಗೆಗೆ ಅಗತ್ಯ ಸಂಹಿತೆ ಈ ರೀತಿಯಾಗಿ ಹೇಳುತ್ತದೆ. ಶ್ರವಣ ಮತ್ತು ಕೀರ್ತನೆಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರಲ್ಲಿ ತೊಡಗುವ ಭಕ್ತನು ಕೆಲವು ವೇಳೆ ಭಗವಂತನನ್ನು ವೈಯಕ್ತಿಕವಾಗಿ ನೋಡಲು ಬಯಸುತ್ತಾನೆ.
ಈ ಉದ್ದೇಶದಿಂದ ಅವನು ದೇವಾಲಯದಲ್ಲಿ ನೆಲೆಸುತ್ತಾನೆ. ಭಕ್ತನು ಹೃದಯದಲ್ಲಿ ಪರಿಶುದ್ಧನಾಗಿದ್ದಾಗ ಅವನು ಭಗವದ್ವಿಗ್ರಹಕ್ಕೆ ಮಾಡುವ ಪೂಜೆಯ ವೈಭವವು ಕಡಿಮೆಯಾಗುತ್ತದೆ. ಏಕೆಂದರೆ ದೇವೋತ್ತಮ ಪರಮಪುರುಷನನ್ನು ಕುರಿತು ಅವನ ಸಹಜ ಪ್ರೇಮವು ಆವಿರ್ಭವಿಸುತ್ತದೆ. ನವವಿಧ ಭಕ್ತಿಯ ಕೊನೆಯ ಭಾಗವಾದ ಆತ್ಮನಿವೇದನಂ ಎಂಬ ವಿಷಯದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.